ಶ್ರೀಮತೆ ರಾಮಾನುಜಾಯ ನಮಃ. ನಾನು ನೇಹ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಗವಂತನ ಅನುಗ್ರಹ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಇಂದು ನಮ್ಮ ವಿಷ್ಣು ಸಹಸ್ರನಾಮ ಪಾಡ್ಕಾಸ್ಟ್ 100ನೇ ದಿನವನ್ನು ತಲುಪಿದೆ. ವಿಷ್ಣು ಸಹಸ್ರನಾಮದಲ್ಲಿ ಇಷ್ಟು ಅದ್ಭುತ ಕಥೆಗಳು ಅಡಗಿವೆ ಎಂಬುದು ನಮಗೆ ಇದನ್ನು ಹೇಳಲು ಆರಂಭಿಸಿದ ನಂತರವೇ ತಿಳಿಯಿತು. ನನ್ನ ಹೆಸರು ದಿಶಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಪಾಡ್ಕಾಸ್ಟ್ ಮೂಲಕ ನಾವು ಅನೇಕ ಶ್ಲೋಕಗಳನ್ನು, ಸುಂದರ ಕಥೆಗಳನ್ನು ಮತ್ತು ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಆರಂಭದಲ್ಲಿ ನಮಗೆ ಸ್ವಲ್ಪ ಕಷ್ಟವಾಗುತ್ತಿತ್ತು. ಹೌದು, ಮೊದಲಿಗೆ ಕೆಲವು ಪದಗಳನ್ನು ಸರಿಯಾಗಿ ಹೇಳಲು ಕಷ್ಟವಾಗುತ್ತಿತ್ತು. ಆದರೆ ಅಭ್ಯಾಸದ ನಂತರ ಸುಲಭವಾಯಿತು. ಈ ಕಾರ್ಯಕ್ರಮದಿಂದ ನಮ್ಮ ಮನಸ್ಸಿಗೆ ಬಹಳ ಆನಂದ ಹಾಗೂ ಪ್ರತಿದಿನವೂ ಭಗವಂತನನ್ನು ನೆನಪಿಸಿಕೊಳ್ಳುವ ಅವಕಾಶವೂ ಸಿಗುತ್ತಿದೆ. ನಾನು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಹೆಚ್ಚು ಮಾತನಾಡುತ್ತಿದ್ದೆ. ಆದ್ದರಿಂದ ಕನ್ನಡದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಬಹುದೆಂದು ನಾನು ಊಹಿಸಿರಲಿಲ್ಲ. ಆದರೆ ಈಗ ನನಗೆ ತುಂಬಾ ಸಂತೋಷವೂ ಮತ್ತು ಆಶ್ಚರ್ಯವೂ ಆಗುತ್ತಿದೆ. ಈ ರೀತಿ ನಮ್ಮ ಮಾತೃಭಾಷೆಯಲ್ಲಿ ಸರಾಗವಾಗಿ ಈ ಕಾರ್ಯಕ್ರಮವನ್ನು ನಡೆಸಬಹುದೆಂದು. ಹಾಗೂ ನಮ್ಮ ತಾಯಿ ತಂದೆಯ ಸಹಕಾರದಿಂದಲೇ ಇದು ಸಾಧ್ಯವಾಗುತ್ತಿದೆ. ನಮ್ಮ ತಾಯಿ ಇದನ್ನು ಸುಂದರವಾಗಿ ಕನ್ನಡದಲ್ಲಿ ಬರೆದು ಕೊಡುತ್ತಾರೆ. ನಾವು ಅದನ್ನು ನೋಡಿ ಹೇಳುತ್ತೇವೆ. ನಮ್ಮ ಪಾಡ್ಕಾಸ್ಟ್ ಅನ್ನು ಪ್ರತಿದಿನವೂ ಕೇಳಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದೆಯೂ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಮತ್ತು ಸಲಹೆಗಳನ್ನು ಅಡ್ಮಿನ್ ಅವರಿಗೆ ತಿಳಿಸಿ. ಇದನ್ನು ನಾವು ಭಗವಂತನ ಕೈಂಕರ್ಯವೆಂದು ಸಂತೋಷದಿಂದ ಮಾಡುತ್ತಿದ್ದೇವೆ. ಈ ಅವಕಾಶವನ್ನು ಕರುಣಿಸಿರುವ ಭಗವಂತನಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಶ್ರೀಮನ್ನಾರಾಯಣನ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಶ್ರೀಮತೆ ರಾಮಾನುಜಾಯ ನಮಃ.